ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟೆಗೆ ಸ್ವಾಗತ. ಇದು ಹರಟೆ ಆಗಿದ್ದರಿಂದ ಇದನ್ನು ಹರಟೆಯ ಸ್ವರೂಪದಲ್ಲೇ ಇಡೋಣ. ಇದನ್ನು ವರದಿ ಅಂತ ಕನ್ಸಿಡರ್ ಮಾಡೋದು ಬೇಡ. 2-3 ಪ್ರಮುಖ ವಿಚಾರಗಳನ್ನು ಮಾತಾಡ್ತೀನಿ. ನಿಮಗೆ ನಿಜಕ್ಕೂ ಇದು ತಿಳ್ಕೋಬೇಕಾದಂಥ ವಿಚಾರ. ಈ ಅಭಿಜಿತ್ ದೀಪ್ಗೆ ಬೋಸ್ಟನ್ನಿಂದ ಬಂದಾಗ ಆತನಿಗೆ ಅನುಮತಿ ಇರಲಿಲ್ಲ. ಸ್ವತಃ ಸರ್ಕಾರವೇ, ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನ ಅಧಿಕಾರಿಗಳೇ ಈತನಿಗೆ ಅನುಮತಿ ಪತ್ರವನ್ನು ಏರ್ಪೋರ್ಟಿನಲ್ಲಿ ಕೊಟ್ಟರು. ಆತ ಪಾರ್ಲಿಮೆಂಟ್ ಸ್ಟೇಷನ್ಗೆ ಹೋಗಿ ಮುಚ್ಚಳಿಕೆಯನ್ನು ಬರೆದು ಕೊಡುವಂಥ ಪ್ರಮೇಯವೂ ಬರಲಿಲ್ಲ. ನೇರವಾಗಿ ಜಂತರ್ ಮಂತರ್ ಕರ್ಕೊಂಬಂದು ಬಿಟ್ಟರು. ಅಲ್ಲಿ ಕಕ್ಕಾಬಿಕ್ಕಿ ಆಗಿಬಿಟ್ಟ. ಯಾಕೆಂದರೆ ಜನನೇ ಬಂದಿರಲಿಲ್ಲ. ಸರ್ಕಾರದ ಉದ್ದೇಶವೂ ಅದೇ ಆಗಿತ್ತು, ಈತನಿಗೆ ಕಕ್ಕಾಬಿಕ್ಕಿ ಮಾಡಬೇಕು, ಈತನನ್ನು ಮಂಗ ಮಾಡಬೇಕು ಅನ್ನುವಂಥ ಪ್ರಯತ್ನ ಇತ್ತು. ಆದರೆ ಶತ್ರುವನ್ನು ಸಸಿಯ ರೂಪದಲ್ಲಿದ್ದಾಗಲೇ ಬೀಜದ ರೂಪದಲ್ಲಿ ಆತನನ್ನು ಮೂಲೋತ್ಪಾಟನೆ ಮಾಡಬೇಕು ಅಂತ ಚಾಣಕ್ಯ ಹೇಳ್ತಾನೆ. ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಂಡಿದ್ದರಿಂದ ಮುಂದೆ ಅದೊಂದು ದೊಡ್ಡದಾದಂಥ ಕ್ಯಾನ್ಸರ್ ಕಾಯಿಲೆ ಆಯಿತು. ಇವತ್ತು ಜಿರಳೆಯ ಸ್ಥಿತಿ ಏನು ಅಂತ ತಮಗೆ ಗೊತ್ತು. ಕಳೆದ 2 ದಿವಸದ 21, 22, ಇವತ್ತು 23 ಅದೇ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಅತ್ಯಂತ ಶಾಂತಿಯುತವಾಗಿ ಯಾವುದೇ ಘೋಷಣೆಗಳನ್ನು ಕೂಗಲಾರದೆ ಪ್ರತಿಭಟನೆ ಹೇಗಿರಬೇಕು ಅನ್ನೋದಕ್ಕೆ ಮಾದರಿಯ ಸ್ವರೂಪದಲ್ಲಿ ಮೀಸಲಾತಿ ವಿರೋಧಿ ಆಂದೋಲನ ನಡೀತಾ ಇದೆ. ಈ ಆಂದೋಲನಕ್ಕೆ ಸರ್ಕಾರ ಬೆಂಬಲ ಕೊಡೋದು ಬೇಡ, ಸ್ಪಂದಿಸಬೇಕಾದ ಅಗತ್ಯತೆ ಇದೆ. ಆರಕ್ಷಣ್ ಹಟಾವೋ ಆಂದೋಲನ ಅಂತ ಅದರ ಹೆಸರು. ಇದು ಕೂಡ ಇನ್ಸ್ಟಾಗ್ರಾಮ್ನಿಂದಲೇ ಬಂದಂಥದ್ದು. ಇನ್ಸ್ಟಾಗ್ರಾಮ್ನಲ್ಲಿ 56 ಲಕ್ಷ ಜನ ಇದಕ್ಕೆ ಫಾಲೋವರ್ಸ್ ಇದ್ದರು. ಅದರಿಂದ ಪ್ರೇರಣೆಗೊಂಡು ಇಡೀ ದೇಶದಲ್ಲಿರುವಂಥ ಯಾರ್ಯಾರು ಜನರಲ್ ಮೆರಿಟ್ನವರು ಇದರಿಂದ ಇನ್ನಿಲ್ಲದ ಹಾಗೆ ತೊಂದರೆಗೊಳಗಾಗಿದ್ದಾರೋ ಅವರೆಲ್ಲ ಸೇರಿ ನಡೆಸ್ತಾ ಇರುವಂಥ ಪ್ರತಿಭಟನೆ ಇದು. ಸರ್ಕಾರ ಇದಕ್ಕೆ ಸ್ಪಂದಿಸಲೇಬೇಕು. ಯಾಕೆಂದರೆ ಭಾಳ ದೊಡ್ಡದಾದಂಥ ವರ್ಗ, ತೆರಿಗೆ ಕೊಡುವಂಥ ವರ್ಗ, ಪ್ರತಿಭಾನ್ವಿತ ವರ್ಗ ಈ ರೀತಿಯಾದಂಥ ಧ್ವನಿಯನ್ನು ಮೊಟ್ಟ ಮೊದಲ ಬಾರಿಗೆ ಇತಿಹಾಸದಲ್ಲಿ ಎತ್ತಿದೆ. ಆದರೆ ಸರ್ಕಾರ 21ನೇ ತಾರೀಕು ಸಂಜೆ ಮುಂದೆ ಅಲ್ಲಿರುವಂಥ ಪ್ರತಿಭಟನೆಕಾರರನ್ನು ಲಾಠಿ ಹಿಡಿದು ಓಡಿಸ್ಲಿಕ್ಕೆ ಶುರು ಮಾಡ್ತದೆ. ನೋಡಿ, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅಂತ ನಾನು ಹೇಳ್ತೇನಲ್ಲ, ಅದೇ ಇದು. ಅಭಿಜಿತ್ ದೀಪ್ಗೆ ಮೆಗಾಫೋನ್ ಹಿಡಿದು ಅದೇ ಸರ್ಕಾರ, ಅದೇ ಪೊಲೀಸರು, ಅದೇ ದಿಲ್ಲಿ ಪೊಲೀಸರು, ಅದೇ ಗೃಹ ಸಚಿವಾಲಯ ನಿಮ್ಮ ಸಮಯ ಆಗಿದೆ ಹೊರಟು ಹೋಗಿ ಅಂತ ವಿನಂತಿ ಮಾಡಿಕೊಂಡವರು ಇಲ್ಲಿ ಆ ರೀತಿಯಾದಂಥ ಪ್ರಕ್ರಿಯೆ ಇಲ್ಲ. ನೇರವಾಗಿ ಲಾಠಿ ಚಾರ್ಜು, ಅಲ್ಲಿಂದ ಓಡಿಸುವ ಕಾರ್ಯಕ್ರಮ. ಒಬ್ಬ ಹುಡುಗ ಪೊಲೀಸರ ವಿರುದ್ಧ ಧ್ವನಿಯನ್ನೆತ್ತಲಿಲ್ಲ, ಪೊಲೀಸರ ಮೇಲೆ ದಾಳಿ ಮಾಡಲಿಲ್ಲ, ಅವರ ವಿರುದ್ಧ ಘೋಷಣೆಯನ್ನು ಕೂಗಲಿಲ್ಲ. ಆತ ತನ್ನ ನೋವನ್ನು ನುಂಗಿಕೊಂಡು ಅಲ್ಲಿಯೇ ರಸ್ತೆಯ ಬದಿಗೆ ಇದ್ದ. ಹಾಗಂತ ಪ್ರತಿಭಟನೆ ನಿಲ್ಲಲಿಲ್ಲ. ಬಸ್ಸುಗಳಲ್ಲಿ ಜನ ಬರಲಿಕ್ಕೆ ಶುರು ಮಾಡಿದರು. ಬಸ್ಸಿನ ಮೇಲೆ ಕೂತ್ಕೊಳ್ಳಿಕ್ಕೆ ಶುರು ಮಾಡಿದರು. ಜಂತರ್ ಮಂತರ್ ಒಳಗಡೆ ತಡೆಯಲಿಕ್ಕೆ ಯಾರ ಕಡೆ ಸಾಧ್ಯ ಆಗಲಿಲ್ಲ. 22ನೇ ತಾರೀಕು ನಿನ್ನೆ ಮತ್ತೆ ಇದು ಕಂಟಿನ್ಯೂ ಆಯಿತು. ನೋಡಿ, ಈ ಹೋರಾಟದ ಬಗ್ಗೆ ಮೊದಲು ನೀವು ತಿಳ್ಕೊಬೇಕು. ಇದು ದೇಶ ದ್ವೇಷ, ರೋಷ, ಯಾರದೋ ಮೇಲೆ ಅನಗತ್ಯವಾದಂಥ ಸೇಡಿನ ಮನೋಭಾವದಿಂದ ಮಾಡಿದ್ದಲ್ಲ. ಇವರ ಬೇಡಿಕೆ ಭಾಳ ಸ್ಪಷ್ಟವಾಗಿದ್ದಾವೆ. ಏನಪ್ಪ ಅಂದರೆ, ಅಥವಾ ಒಬ್ಬ ಭಾಷಣ ಭಾಳ ಚೆನ್ನಾಗಿ ಮಾಡ್ದ. ನೀವೆಲ್ಲ ನಮ್ಮ ಜನರಲ್ ಮೆರಿಟ್ ಅವ್ರಿಗೆ ಏನು ಹೇಳ್ತೀರಿ? ನಿಮ್ಮ ತಾತ ಮುತ್ತಾತ ನಮ್ಮ ಶೋಷಣೆ ಮಾಡಿದ್ದಾರೆ, ಆದ್ದರಿಂದ ಇವತ್ತು ನಿಮಗೆ ನಾವು ಶೋಷಣೆ ಮಾಡ್ತೀವಿ ಅಂತ ಪ್ರತೀಕಾರ ಮಾಡ್ತಾಯಿದ್ರಿ. ನಮ್ಮ ತಾತ ಮುತ್ತಾತ ನಿಮ್ಮ ಬಂಧುಗಳಿಗೆ ಶೋಷಣೆ ಮಾಡಿದ್ದೆ ನಿಜ ಆಗಿದ್ದರೆ ನಾವೀಗ ಕೈ ಮುಗಿದು ನತಮಸ್ತಕರಾಗಿ ನಿಮ್ಮನ್ನು ಕ್ಷಮೆ ಕೇಳ್ತಾ ಇದ್ದೀವಿ. ನಮ್ಮನ್ನು ಬಿಟ್ಟುಬಿಡಿ, ಆ ಪೀಳಿಗೆ ಮುಗೀತು, ನಮ್ಮ ಪೀಳಿಗೆ ಶುರುವಾಗಿದೆ. ನಮ್ಮ ಪ್ರತಿಭೆಗೆ, ನಮ್ಮ ಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡಿ. ಹಾಗಂತ ಮೀಸಲಾತಿ ವಿರೋಧಿ ಆಂದೋಲನ ಅಂದ್ಕೊ ಮೀಸಲಾತಿಯೇ ಇರಬಾರ್ದು ಅನ್ನುವಂಥ ಧೋರಣೆ ಅಲ್ಲ. ಅವ್ರು ಹೇಳ್ತಾರೆ, ಯಾವ ಅಂಬೇಡ್ಕರ್ ಅವರು ಕೇವಲ 10 ವರ್ಷ ಕಾಲ ಮಾತ್ರ ಇರಬೇಕು ಮೀಸಲಾತಿ ಅಂತ ಹೇಳಿದ್ರು, ಅದನ್ನು ಮೀರಿ ಇಷ್ಟು ವರ್ಷಗಳ ಕಾಲ ನಡ್ಕೊಂಡು ಬಂದ್ಬಿಟ್ಟಿದೆ. 76 ವರ್ಷದಿಂದ ಬರ್ತಿದೆ. ನಾವು ಕೇಳೋದು ಇಷ್ಟೇ, ಯಾರು ಆರ್ಥಿಕವಾಗಿ ದುಸ್ಥಿತಿಯಲ್ಲಿದ್ದಾರೋ ಅವರಿಗೆ ಕೂಡ ಮೀಸಲಾತಿ ದೊರೆಯಬೇಕು. ಯಾರು ಮೀಸಲಾತಿಯನ್ನು ಪಡೆದಿದ್ದಾರೋ ಅವರು ಮುಂದಿನ ಪೀಳಿಗೆ ಮತ್ತೆ ಮೀಸಲಾತಿಯನ್ನು ಕೇಳಬಾರ್ದು. ಈಗ ತಂದೆ ತಾಯಿ, ಚಿಕ್ಕಪ್ಪ ದೊಡ್ಡಪ್ಪ ಇವರೆಲ್ಲ ಮೀಸಲಾತಿ ಪಡೆದು IAS ಆಫೀಸರು, IPS ಆಫೀಸರು, ಗುಮಾಸ್ತ, ಏನೇನೋ ಸ್ಥಾನಮಾನ, ಶಿಕ್ಷಣದಲ್ಲಿ ಮೀಸಲಾತಿ ಎಲ್ಲ ಪಡೆದಿದ್ದಾರೆ. ಅವರ ಮಕ್ಕಳು ಮತ್ತೆ ಮೀಸಲಾತಿಯನ್ನು ಕೇಳಬಾರದು. ಎಷ್ಟು ಸ್ಪಷ್ಟವಾಗಿದೆ, ಎಷ್ಟು ನಿಷ್ಪಕ್ಷಪಾತವಾಗಿದೆ, ಎಷ್ಟು ಸಮಾಜಮುಖಿಯಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಈ ರೀತಿಯದಾದಂಥ ಧೋರಣೆ
ಇಂಥ ಒಂದು 10 ಅಂಶಗಳನ್ನು ಇಟ್ಕೊಂಡು ಅತ್ಯಂತ ನ್ಯಾಯಯುತವಾದಂಥ ಹೋರಾಟಕ್ಕೆ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಮೀಸಲಾತಿ ವಿರೋಧಿ ಆಂದೋಲನಕ್ಕೆ ಈ ದೇಶದ ಜನರಲ್ ಮೆರಿಟ್ ಯಾರು ಬರೋದೇ ಇಲ್ಲ. ಅವ್ರು ಏನೇ ಇದ್ದರೂ ಭಾಷಣ ಮಾಡೋರು, ಅವರೇನಿದ್ರು ಸೋಷಿಯಲ್ ಮೀಡಿಯಾದಲ್ಲಿರೋರು, ಬೀದಿಗೆ ಇಳಿದು ಹೋರಾಟ ಮಾಡೋದಿಲ್ಲ. ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಸೇನಾ ಥರ ಇವರು ಸ್ಟ್ರೀಟ್ ಫೈಟರ್ಸ್ ಅಲ್ಲ ಅಂತ ಭಾಳ ದೊಡ್ಡದಾದಂಥ ಗುಮಾನಿ ಅನುಮಾನ ಈ ದೇಶದಲ್ಲಿತ್ತು. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ಷಣದಲ್ಲಿ ನೀವು ಈಗ ದಿಲ್ಲಿ ಅಂತರ್ಮಂತರ್ನಲ್ಲಿ ನಡೆದಿರೋ ವಿದ್ಯಮಾನವನ್ನು ಕೇಳಿ 50,000 ಜನರಿಗಿಂತ ಹೆಚ್ಚು ಜನ ಅಲ್ಲಿ ಈಗಾಗಲೇ ಸೇರಿಕೊಂಡಿದ್ದಾರೆ, ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಒಂದು ವಿಡಿಯೋ ನೋಡಿಬಿಡಿ, ನಿಮಗೆ ಅರ್ಥ ಆಗುತ್ತೆ ಯಾಕೆ ಜನ ಸೇರಿದ್ರು ಅಂತ. ಅದಕ್ಕಿಂತ ವಿಶೇಷ ಏನಂದರೆ, ಎಂಥ ಸಾತ್ವಿಕ ಜನ ಅಂದರೆ, ಸಂಜೆ ಆದ ತಕ್ಷಣ ಭಜನೆ ಮಾಡ್ತಾರೆ, ಹನುಮಾನ್ ಚಾಲೀಸ ಹೇಳ್ತಾರೆ, ದೇಶಭಕ್ತಿ ಗೀತೆಗಳನ್ನು ಹೇಳ್ತಾ ಇದ್ದಾರೆ, ದೇಶ ವಿರೋಧಿ ಘೋಷಣೆ ಕೂಡ್ತಾ ಇಲ್ಲ, ಹಮೇ ಚಾಹಿಯೇ ಆಜಾದಿ ಅಂತ ಇಲ್ಲ. ಒಬ್ಬನೇ ಒಬ್ಬ ರಾಜಕಾರಣಿ ಇವರ ಪರವಾಗಿ ಧ್ವನಿಯನ್ನು ಎತ್ತಲಿಕ್ಕೆ ತಯಾರಿಲ್ಲ. ಯಾಕೆಂದರೆ ತಮ್ಮ ವೋಟ್ ಬ್ಯಾಂಕ್ ಹೋಗಿಬಿಡುತ್ತೆ ಅನ್ನುವಂಥ ಅನುಮಾನ ಅವರನ್ನು ಕಾಡುತ್ತೆ. ಈ ದೇಶದಲ್ಲಿ ಮೀಸಲಾತಿಯ ಹೆಸರಿನಲ್ಲಿಯೇ ಭಕ್ಷಕರಾಗಿ ಬೆಳೆದಂಥ ಭಾಳ ದೊಡ್ಡದಾದಂಥ ಈ ರಾಜಕಾರಣಿ ವರ್ಗ ಏನಿದೆ, ಅವ್ರನ್ನ ಮಟ್ಟ ಹಾಕದೆ ಹೋದರೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಅನ್ನುವಂಥ ಕಾರಣಕ್ಕೋಸ್ಕರ ಇಂಥ ಹೋರಾಟಗಳಿಗೆ ನಾವು ಖಂಡಿತವಾಗಿ ಬೆಂಬಲವನ್ನು ಕೊಡಬೇಕು. ಯಾಕೆ ಕೊಡಬೇಕು ಅನ್ನೋ ಒಂದು ಮಾತಿದೆ ನೋಡಿ. ರಾಹುಲ್ ಗಾಂಧಿ ಹೇಳ್ತಾರೆ, ಅಗರ್ ಹಮಾರಾ ಸರ್ಕಾರ ಆಯಾ ತೋ ಹಮ್ 90% ರಿಸರ್ವೇಷನ್ ದೇಂಗೆ ಅಂತ. 90% ರಿಸರ್ವೇಷನ್ ಕೊಡ್ತಾರಂತೆ. 10%ನಲ್ಲಿ ಕಟ್ಟ ಕಡೆಗೆ ನೀವು ಪ್ರತಿಭಾವಂತರು ಹಿಂದುಗಡೆ ನಿಂತಿರ್ಬೇಕು ಜನರಲ್ ಮೆರಿಟ್ ಅವರು. ಆ 90% ಅವ್ರು ತೊಗೊಂಡು ಉಳಿಯೋ ಪ್ರಶ್ನೆನೇ ಇಲ್ಲ. ಆವಾಗ ನೀವು ಸೀಟನ್ನು ಪಡಿಬೇಕು. ಇನ್ನೊಬ್ಬ ಅಖಿಲೇಶ್ ಯಾದವ್ ಎನ್ನುವಂಥ ಅವಿವೇಕಿ ಇದ್ದಾನೆ. हमारा सरकार आया तो 75% हमारा रिजर्वेशन होगा. कौन सा सुप्रीम कोर्ट क्या कर सकता है, कौन सा संविधान को हम बदल डालेंगे, वो 50% है ना, हम 75% कर देंगे ಅಂತ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ, ಖಾಸಗಿಯಲ್ಲಿ ರಿಸರ್ವೇಷನ್ ಇರಬೇಕು, ಅಲ್ಲಿ ಯಾರಿಗೂ ಅವಕಾಶ ಆಗಬಾರ್ದು, ಮೊದಲು ನಮಗೆ ಕೊಡಬೇಕು ಅಂತ ಅವ್ರು ಹೇಳ್ತಾರೆ. ಈ ರೀತಿಯಾದಂಥ ದುಂಡಾವರ್ತನೆ, ಈ ರೀತಿಯಾದಂಥ ಸಮಾಜ ಹಾಳು ಮಾಡುವಂಥ ಕ್ಷೋಭೆಯ ಸನ್ನಿವೇಶದಲ್ಲಿ ಜಂತರ್ ಮಂತರದಲ್ಲಿ ನಡೀತಾ ಇರುವಂಥ ಹೋರಾಟ ಇದೆಯಲ್ಲ, ಇದರ ಬಗ್ಗೆ ನಾವಂತೂ ನಿರಂತರವಾಗಿ ಧ್ವನಿಯನ್ನೆತ್ತೀವಿ. ಬೇರೆಯವರು ಎತ್ತಾರೋ ಬಿಡ್ತಾರೋ ನಮಗೇನದು ಸಂಬಂಧ ಇಲ್ಲ. ಯಾಕೆಂದರೆ ನಮ್ಮ ಅಳಲು ಏನಿದೆ ಅದು ನನ್ನ ಸಾಮಾಜಿಕ ಕುಟುಂಬಗಳಿಗೆ ಪರಿವಾರಕ್ಕೆ ತಲುಪಿದರೆ ಸಾಕು. ಅವ್ರು 100 ಜನರಿಗೆ ಹೇಳಿದರೆ ನಂಗೆ ಅದೇ ಸಮಾಧಾನ, ನಮ್ಮ ಸಾರ್ಥಕ್ಯ. ಇನ್ನು ಅಲ್ಲೊಂದಿದೆ ಜಿರ್ಲೆ ಪಾರ್ಟಿ ಯಾವ ರೀತಿ ಎಕ್ಸ್ಪೋಸ್ ಆಗ್ತಾ ಇದೆ ಅಂದರೆ, ಕೇಳಿದರೆ ನಕ್ಕು ಬಿಡ್ತೀರಿ ಸ್ವಾಮಿ ನೀವು. ಒಬ್ಬ ಮಗು ಬರುತ್ತೆ, ಆ ಮಗು ಬಂದು ಹೇಳ್ತಾ ಇದೆ, ನನಗೆ ಇದು ಯಾವುದೋ ಒಂದಿಷ್ಟು ಜನ ಬಂದಿದ್ದರು, ಕಾಕ್ರೋಚ್ ಪಾರ್ಟಿ ಅಂತ ಹೇಳಿದ್ರು, ಅವ್ರು ಹೇಳ್ತಾ ಇದ್ದಾರೆ ನಿನಗೆ ಬಿಸ್ಕೆಟ್ ಪ್ಯಾಕೆಟ್ ಕೊಡ್ತೀನಿ, ಚಾಕ್ಲೇಟ್ ಕೊಡ್ತೀನಿ, ಪ್ರಿನ್ಸಿಪಾಲ್ ವಿರುದ್ಧ ನೀನು ಕೂಗಬೇಕು, ಘೋಷಣೆ ಕೂಗಬೇಕು, ಪ್ರಿನ್ಸಿಪಾಲ್ ಹಟಾವು ಅಂತ ಹೇಳಬೇಕು ಅಂತ ನಮಗೆ ಸಣ್ಣ ಹುಡುಗ. ವಿಡಿಯೋ ನೋಡಿ. बिस्कुट पार्टी छोटी छोटी बतवा रहे कि इन्हें खिलाफ दवाई मत देना, के बाद दवाई देना. क्या नाम है तुम्हारा? सूरज है. कौन सी कक्षा में हो? 7. तुमने कितने की झूठी गवाही देना? इन्हें लोगों ने ठीक है तुम्हें बिस्कुट खिलाएंगे, इनके खिलाफ झूठी मत देना, मेरे पास देना बात. ठीक. क्या नाम है आपका? ये विद्यालय में आरोप लग रहे हैं मास्टर साहब ऊपर. वो गलत है. क्यों गलत लग रहा है? ಈ ಹುಡುಗ ಮುಗ್ಧಾರಿ. ಈತ ಯಾರೋ ಹೇಳಿಕೊಟ್ರು ಅಂತ ಸುಳ್ಳು ಹೇಳಲಿಕ್ಕೆ ಈತನಿಗೆ ಸಾಧ್ಯವೇ ಇಲ್ಲ. ಈ ರೀತಿ ನಿರಂತರವಾಗಿ ಇಂಥದ್ದೊಂದು ಮೋಡಸ್ ಆಪರೆಂಡಿಯನ್ನು ಈ ದೇಶದಾದ್ಯಂತ ನಡೆಸುವಂಥ ದೊಡ್ಡ ಹುನ್ನಾರ ನಡೆದದ್ದು ಈಗ ಅದು ಎಕ್ಸ್ಪೋಸ್ ಆಗ್ತಾ ಇದೆ. ಇನ್ನೊಂದು ಸ್ಕೂಲ್ಗೆ ಇದೇ ಜಿರ್ಲೆ ಪಾರ್ಟಿ ಒಂದಷ್ಟು ಚಮಚಗಳು ಹೋಗ್ತಾರೆ. ಅಲ್ಲಿಯ ಟೀಚರು ಹೇಗೆ ಈ ಜಿರ್ಲೆ ಪಾರ್ಟಿಯನ್ನು ಹೊರಗಡೆ ಓಡಿಸಿದ್ದಾರೆ ಈ ವಿಡಿಯೋ ನೋಡಿ. ठीक है वहाँ पे रुक जाइए, यहाँ पे दिखा. तुम कौन है? लड़की के चक्कर में आया, कैसे एंट्री दे देंगे? आप कौन है? आप यहाँ के कौन है? हम टीचर हैं यहाँ के. तुमको कैसे दिखाएंगे? तुम कौन है? आप हमको कैसे देखेंगे? तुम कौन है? नहीं ये कौन? ये क्या मामला? नहीं, लड़की के चक्कर में हमारे यहाँ जवान लड़की है. तुम कौन है? कैसे आ गया तुम? बिल्कुल नहीं. चेक कीजिए वहाँ पे. ಆತ ಕೇಳ್ತಾನೆ, ಯಾರು ನೀನು ಹೊರಗೆ ಓಡಿಸ್ಲಿಕ್ಕೆ ಅಂತ ಈತ ಕೇಳ್ತಾನೆ. ಇವನು ಅವಿವೇಕಿ ಜಿರ್ಲೆ ಪಾರ್ಟಿಯವನು. ಆತ ಹೇಳ್ತಾನೆ, ನಾನು ಟೀಚರು, ಸ್ಕೂಲಿನಲ್ಲಿ ಶಿಕ್ಷಣದ ವಾತಾವರಣ ಏನಿದೆ ಅದನ್ನು ಹಾಳು ಮಾಡಲಿಕ್ಕೆ ನಾನು ಬಿಡೋದಿಲ್ಲ. ಒಬ್ಬ ಶಿಕ್ಷಕನಾಗಿ ನೀ ಯಾರೇ ಇದ್ದರೂ ಹೊರಗಡೆ ಹೋಗಬೇಕು ಅಂತ ಆತ ಹೊರಗಡೆ ಓಡಿಸ್ತಾ ಇದ್ದಾನೆ. ಇಂಥ 100 ಘಟನೆಗಳಿದ್ದಾವೆ. ಸುಮ್ಮನೆ ಸ್ಯಾಂಪಲ್ಗಾಗಿ ನಿಮಗೊಂದು 2 ಹೇಳಿದ್ದೇನೆ.
ಈ ಮಧ್ಯೆ ನಮ್ಮ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಇದ್ದಕ್ಕಿದ್ದ ಹಾಗೆ ಪುಣೆಗೆ ಹೋಗಿರ್ತಾರೆ. ಪುಣೆಗೆ ಹೋಗಿದ್ದರು. ಪುಣೆಯಲ್ಲಿ ಇವರ ಛಾತ್ರೋಂಕಿ ಗೂಂಜ್ ಮತ್ತೆ ಅಲ್ಲಿ ಪ್ರತಿಧ್ವನಿಸಲಿಕ್ಕೆ ಶುರುವಾಯಿತು. ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ಇವೆಂಟ್ ಮ್ಯಾನೇಜ್ಮೆಂಟು ಅಂದರೆ, ಮಕ್ಕಳನ್ನು ಬಸ್ನಲ್ಲಿ ಕರ್ತಂದಿದ್ದಾರೆ. ದೇವೇಂದ್ರ ಫಡ್ನವೀಸ್ ಹೇಳಿದ್ರು ಆ ಮಾತನ್ನ. ಮಕ್ಕಳನ್ನು ಬಸ್ಸಲ್ಲಿ ಕರ್ತಂದಿದ್ದಾರೆ. ಬಸ್ಸಲ್ಲಿ ಕರ್ಕೊಂಬಂದು ಫುಲ್ ಜನರನ್ನು ಸೇರಿಸಿದ್ದಾರೆ. ಅವ್ರು ಕೊಡಬೇಕಾದಂಥ ಎಲ್ಲ ಭತ್ಯೆಗಳು, ಬಿರಿಯಾನಿ ಏನೇನು ಕೊಡಬೇಕು ಎಲ್ಲವನ್ನು ಕೊಡಲಾಗಿದೆ. ಕೊಟ್ಟಾದಮೇಲೆ ಈತನ ಭಾಷಣ. ಈ ರಾಹುಲ್ ಗಾಂಧಿ ಒಂದು ತಲೆಯಲ್ಲಿ ಒಂದು ಹುಳ ಬಂದಿದೆ. ಏನಂದರೆ, ತಾನು ಬಣ್ಣ ಬಣ್ಣದ ಶರ್ಟ್ ಹಾಕ್ಕೊಂಡ್ರೆ ತನ್ನನ್ನು ಜನ್ಜಿ ಅಂತ ಕರೀತಾರೆ ಅಂತ. ಈ ಮುಂಚೆ ಈತ ಹಸಿರು ಶರ್ಟ್ ಹಾಕ್ಕೊಂಡಿದ್ದ ಮುಸಲ್ಮಾನರು ಓಲೈಸಲಿಕ್ಕೆ. ಅದಾದಮೇಲೆ ಪ್ರಯಾಗ್ರಾಜಿಗೆ ಬಂದಾಗ ಪಿಂಕ್ ಶರ್ಟ್ ಹಾಕ್ಕೊಂಡಿದ್ದ. ನಿನ್ನೆ ಪುಣೆಯಲ್ಲಿ ಈತನ ಭಾಷಣದ ಸಂದರ್ಭದಲ್ಲಿ ಈತ ಹಳದಿ ಶರ್ಟ್ ಹಾಕ್ಕೊಂಡು ಬಂದಿದ್ದ. ಬಣ್ಣ ಬದಲಿ ಮಾಡೋದ್ರಿಂದ ವಯಸ್ಸು ಕಡಿಮೆ ಆಗುತ್ತೆ ಅಂತ ಆಗೋದಾಗಿದ್ದರೆ ಎಲ್ಲರೂ ಕೂಡ ಬಣ್ಣ ಶರ್ಟ್ ಹಾಕ್ಕೊಂಡು ಈ ದೇಶದಲ್ಲಿ ಓಡಾಡಿರೋರು, ಎಲ್ಲರನ್ನೂ ಜನ ಯಂಗ್ಸ್ಟರ್ಸು ಅಂತ ಕರೆದಿರೋರು. ಈ ಅವಿವೇಕಿಗೆ ಯಾರು ಬುದ್ಧಿ ಹೇಳ್ತಾರೆ? ಇನ್ನು ವಿದ್ಯಾರ್ಥಿಗಳ ನಾಡಿ ಮಿಡಿತ ಹಿಡಿಯಲಿಕ್ಕೆ ಹೋದಂಥ ಮನುಷ್ಯ ಈತ ಮಾತಾಡಿದ್ದೇನು? ಈತನಿಗೆ ಒಂದು ಕೆಟ್ಟ ಚಾಳಿ ಇದೆ. ಏನಂದರೆ, ಹಿಂದುತ್ವ ಮತ್ತು ನಮ್ಮ ಪರಂಪರೆ ಅದರ ವಿರುದ್ಧ ಮಾತಾಡಬೇಕು ಅಂತ. ಈತ ಮನುಸ್ಮೃತಿಯನ್ನು ಪ್ರಸ್ತಾಪ ಮಾಡ್ತಾನೆ. ಮನುಸ್ಮೃತಿಯಲ್ಲಿ ಭಾಳ ಸುಂದರವಾದಂಥ ಒಂದು ಶ್ಲೋಕ ಇದೆ. ಆ ಶ್ಲೋಕ ಏನು ಹೇಳುತ್ತೆ ಅಂದರೆ, ಹೆಣ್ಣು ಮಗುವಿಗೆ ಬಾಲ್ಯದಲ್ಲಿ ತಂದೆಯ ಆಶ್ರಯ, ಮದುವೆಯ ನಂತರ ಗಂಡನ ಆಶ್ರಯ, ವಯಸ್ಸಾದ ಮೇಲೆ ಮಗನ ಆಶ್ರಯದಲ್ಲಿ ಹೆಣ್ಣು ತನ್ನ ಬದುಕನ್ನು ಕಂಡುಕೊಳ್ಳುತ್ತಾಳೆ ಅಂತ ಒಂದು ಶ್ಲೋಕ. ಅದು ಹೆಣ್ಣಿನ ಹಿರಿಮೆಯನ್ನು ಹೇಳುವ, ಹೆಣ್ಣಿಗೆ ಸಿಗಬೇಕಾದ ಆಶ್ರಯದ ಬಗ್ಗೆ ಹೇಳುವ, ಆಕೆಯ ಸುರಕ್ಷತೆಯನ್ನು ಸಾರುವ. ಯಾಕೆಂದರೆ ನಮ್ಮ ದೇಶದಲ್ಲಿ ತಾಯಿಯನ್ನು ದೇವರ ಸ್ವರೂಪದಲ್ಲಿ ನೋಡೋದು, ದೇವತಾ ಸ್ವರೂಪದಲ್ಲಿ ನೋಡುವಂಥ ಜನ. ಹೀಗೆ ಆ ಶ್ಲೋಕ ಹೇಳುತ್ತೆ. ಈತ ಹೇಳ್ತಾನೆ, ಹೆಣ್ಮಕ್ಳು ಪರಾವಲಂಬಿಗಳು. ಅವ್ರನ್ನ ಮುಂಚೆ ಆತನನ್ನು ತಂದೆ ಆತನನ್ನು ಶೋಷಣೆ ಮಾಡ್ತಾನೆ, ಅದಾದಮೇಲೆ ಗಂಡ ಹೆಣ್ಣಿನ ಶೋಷಣೆ ಮಾಡ್ತಾನೆ, ಅದಾದಮೇಲೆ ಮಕ್ಕಳು ಹೆಣ್ಣಿನ ಶೋಷಣೆ ಮಾಡ್ತಾರೆ ಅಂತ ಈತ ಮಕ್ಕಳರಿಗೆ ಕತೆ ಹೇಳ್ತಾನೆ. ಸ್ವಾಮಿ, ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಮನುಸ್ಮೃತಿ, ನನ್ನ ಹತ್ರ ಮೊದಲಿಂದ ಇದೆ. ಇದು ನಾನು ಇವರೆಲ್ಲ ಮಾತಾಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಹಳೇ ಪುಸ್ತಕ ಇದು. ಪ್ರತಿಯೊಂದು ಶ್ಲೋಕವನ್ನು ಸಾಧ್ಯ ಆದಷ್ಟು ಒಂದು 5-6 ಅವಾಗ ಹೋಗಿ ಓದ್ತಿರ್ತೀನಿ, ಏನು ಹೇಳಿದ್ದಾರೆ ನಿಜಕ್ಕೂ ಅಂತ. ಮನುಸ್ಮೃತಿಯ ಬಗ್ಗೆ ಒಂದು 10 ಸಂಚಿಕೆ ಮಾಡ್ಬೋದು, ಅಷ್ಟು ಇದ್ರ ಬಗ್ಗೆ ಓದ್ಕೊಂಡಿದ್ದೀನಿ ನಾನು. ಯಾವ ಕಾಲಘಟ್ಟದಲ್ಲಿ ಹೇಳಿದರು, ಏನನ್ನು ಹೇಳಿದರು, ಹೇಗೆ ಸಮಾಜ ಇರಬೇಕು ಅನ್ನೋದನ್ನು ಹೇಳಿದರು ಅನ್ನೋ ಮನುಸ್ಮೃತಿ ಜಗತ್ತಿಗೆ ಸರ್ವಶ್ರೇಷ್ಠವಾದದ್ದು ಅನ್ನೋದ್ರ ಬಗ್ಗೆ ಅನುಮಾನವನ್ನೇ ಇಟ್ಕೋಬೇಡಿ. ಕೆಲವೊಂದು ವಿಷಯದಲ್ಲಿ ಅವತ್ತಿನ ಕಾಲಘಟ್ಟಕ್ಕೆ ಬೇಕಾದಂಥ ಸಂಪ್ರದಾಯ, ಅದಕ್ಕೆ ಬೇಕಾದ ಆಚಾರ ಸಂಹಿತೆಗಳನ್ನು ಅದರಲ್ಲಿ ಹಾಕಿರುವಂಥದ್ದನ್ನು ಬಿಟ್ಟರೆ ಅದು ಯಾವತ್ತಿಗೂ ಸರ್ವಶ್ರೇಷ್ಠವಾದದ್ದೇ. ಅದ್ರ ಬಗ್ಗೆ ಅನುಮಾನವನ್ನೇ ಇಟ್ಕೋಬೇಡಿ. ಮತ್ತು ಈ ರಾಹುಲ್ ಗಾಂಧಿ ಅಂತ ಅವಿವೇಕಿಗಳು ಓದಲಾರದೆ PPT ಪ್ರೆಸೆಂಟೇಷನ್ ಹಾಕ್ಕೊಂಡು ಸ್ಕ್ರೀನ್ ಮೇಲೆ ಹಾಕಿದ್ದನ್ನು ನೋಡಿ ಮಕ್ಕಳನ್ನು ಹಾದಿ ತಪ್ಪಿಸುವುದನ್ನು ಮೊದಲು ನಾವು ನಿಲ್ಲಿಸಬೇಕು. ನೋಡಿ, ಇವರಲ್ಲಿ ಎಂತೆಂಥವ್ರು ಇದ್ದಾರೆ ಅಂದರೆ, ಇವರಲ್ಲಿ ಒಬ್ಬ ದೀಪೇಂದರ್ ಸಿಂಗ್ ಹೂಡಾ ಅಂತ ಇದ್ದಾನೆ. ದೀಪೇಂದರ್ ಅಂತ ಇಬ್ಬರು ಇರೋದು. ಹರಿಯಾಣ ಚುನಾವಣೆಯನ್ನು ಹಾಳು ಮಾಡಿದ್ದೆ ಅವರು. ಹರಿಯಾಣ ಚುನಾವಣೆಯಲ್ಲಿ ಗೆಲ್ಲುವಂಥ ಕಾಂಗ್ರೆಸ್ಸನ್ನು ಸೋಲಿಸಿದ್ದೆ ಯಾರು ಅಂದರೆ ಅಪ್ಪ ಮಗ. ಒಬ್ಬ ಭೂಪೇಂದರ್ ಸಿಂಗ್ ಹೂಡಾ, ಇನ್ನೊಬ್ಬ ದೀಪೇಂದ್ರ ಹೂಡಾ. ನಿನ್ನೆ ಸಜ್ಜನ್ ಕುಮಾರ್ ಅಂಥೇಳಿ ಈ 1984 ಸಿಖ್ಖರ ಮಾರಣ ಹೋಮ ಮಾಡ್ತಲ್ಲ ಕಾಂಗ್ರೆಸ್ಸು, ಇಂದಿರಾ ಗಾಂಧಿ ಸತ್ತ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ಸಿಖ್ಖರು ಕಂಡ ಕಡೆ ಅವ್ರನ್ನ ಕೊಚ್ಚಿ ಕೊಲ್ಲಲಾಯಿತು. ಸಹಸ್ರ ಸಂಖ್ಯೆಯಲ್ಲಿ ಅವ್ರ ಗಡ್ಡವನ್ನೇ ಬಳಸ್ಕೊಳ್ಳೋ ಪರಿಸ್ಥಿತಿ, ತಲೆಯ ಜಟವನ್ನು ಕತ್ತರಿಸ್ಕೋಬೇಕಾದ ಪರಿಸ್ಥಿತಿ ಬಂತು. ಮಾರುವೇಷದಲ್ಲಿ ಓಡಾಡೋ ಹಾಗಾಯಿತು. ಆವಾಗ ಜಗದೀಶ್ ಟೈಟ್ಲರು, ಸಜ್ಜನ್ ಕುಮಾರ್ ಇವರೆಲ್ಲ ಕಾಂಗ್ರೆಸ್ಸಿನವರು ಇದಕ್ಕೆ ಕುಮ್ಮಕ್ಕು ಕೊಟ್ಟು ಸಿಖ್ಖರ ದಂಗೆಗೆ ಕಾರಣೀಭೂತರು. ಈ ಸಜ್ಜನ್ ಕುಮಾರು ಕನ್ವಿಕ್ಷನ್ ಆಗಿ ಜೈಲಲ್ಲಿದ್ದ. ನಿನ್ನೆ ಆತ ಸಾಯ್ತಾನೆ. ಸತ್ತಿರೋದು ಸ್ವಾಭಾವಿಕ ಸಾವದು. ಆದರೆ ಈ ದೀಪೇಂದ್ರ ಹೂಡಾ ಅಂತಿದ್ದಾನಲ್ಲ, ನಮಗೆ ಸಜ್ಜನ್ ಕುಮಾರ್ ಆದರ್ಶಪ್ರಾಯ ಅಂತ ಹೇಳ್ತಾನೆ. ಯಾರು ಬೆಂಕಿ ಹಚ್ತಾರೋ, ಯಾರು ಅವಿವೇಕಿಗಳಾಗಿದ್ದಾರೋ, ಯಾರು ದೇಶ ವಿರೋಧಿ ಕೃತ್ಯಗಳಲ್ಲಿ ತೊಡಗಿದಾರೋ ಅಂಥವರು ಇವರಿಗೆ ಆದರ್ಶಪ್ರಾಯ. ಯಾವಾಗ ಈ ರೀತಿ ಹೇಳಿದ್ರು, ರಾಹುಲ್ ಗಾಂಧಿ ಮನೆ ಮುಂದೆ ಸಿಖ್ಖರ ಧರಣಿ ಶುರುವಾಯಿತು. ಹೇಗೆ ಕಾಂಗ್ರೆಸ್ಸು ತನ್ನ ಕಾಲ ಮೇಲೆ ತಾನೇ ಕಲ್ಲನ್ನು ಹಾಕ್ಕೊಳ್ಳುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಂದು ಭಾಳ ಮುಖ್ಯವಾದ ವಿಚಾರ ಏನಂದರೆ, ತಮಿಳುನಾಡಿಗೆ ಸಂಬಂಧಪಟ್ಟಂಥದ್ದು. ತಮಿಳುನಾಡಿನಲ್ಲಿ 234 ಜನ ಶಾಸಕರಿಗೆ ಬ್ರ್ಯಾಂಡ್ ನ್ಯೂ ಕಾರನ್ನು ಕೊಡ್ತಾರಂತೆ ನಮ್ಮ ವಿಜಯ್ ಜೋಸೆಫ್. ನೋಡಿ ಹೇಗಿದೆ, ಒಬ್ಬ ಸಿನಿಮಾ ನಟ ಮುಖ್ಯಮಂತ್ರಿ ಆದ ತಕ್ಷಣ ಹೇಗೆ ಜನಪ್ರಿಯವಾದ ವಿಚಾರಗಳನ್ನೇ ಮಾತಾಡಿಕೊಂಡು ಆರ್ಥಿಕವಾಗಿ ನಷ್ಟ ಹೊಂದಲಿಕ್ಕೆ, ರಾಜ್ಯದ ಬೊಕ್ಕಸ ಹಾಳಾಗಲಿಕ್ಕೆ ಕಾರಣೀಭೂತ ಆಗ್ತಾರಂತೆ. ಕೇವಲ ಕಾರ್ ಕೊಡೋದಲ್ಲ, ಮೊದಲನೇದಾಗಿ ಶ್ವೇತಪತ್ರ ಹೊರಡಿಸಿ ದಿವಾಳಿಯಲ್ಲಿದೆ ರಾಜ್ಯ, ನಾನು ರಾಜ್ಯವನ್ನು ಹೇಗೆ ನಡೆಸಲಿ, MK ಸ್ಟಾಲಿನ್ ಕಾಲಘಟ್ಟದಲ್ಲಿ ನಾವು ಹಾಳಾಗಿ ಹೋಗಿದ್ದೀವಿ, ನಾನು ಸರ್ಕಾರವನ್ನು ನಡೆಸಲಿಕ್ಕಾಗೋದಿಲ್ಲ, ಅದಕ್ಕಿಂತ ಮುಂಚೆ ವೈಟ್ ಪೇಪರ್ ಬಿಡುಗಡೆ ಆಗಬೇಕು ಅಂತ ಹೇಳಿದಂಥ ಮನುಷ್ಯ ವಿಜಯ್ ಜೋಸೆಫ್.
ಈಗ ಆತ ಹೇಳ್ತಾನೆ ಎಲ್ಲರಿಗೂ ಹೊಸ ಕಾರ್ ಅಂತೆ 234 ಜನರಿಗೆ, ಮತ್ತು ಅವರಿಗೆ ತಿಂಗಳಿಗೆ ಡ್ರೈವರ್ ಭತ್ಯೆ 75,000 ರೂಪಾಯಿ ಕೊಡ್ತಾನೆ. ಕಾರು ಮತ್ತು ಡ್ರೈವರ್ ಭತ್ಯೆ 75,000 ಪರ್ ಮಂತ್ ಇಂಟು 234. ಏನು ಯಾರ ದುಡ್ಡಲ್ಲಿ ಈ ರೀತಿ ಮಜಾ ಮಾಡ್ತಾರೆ ನಂಗೆ ನಿಜಕ್ಕೂ ಅರ್ಥ ಆಗಲ್ಲ. ಇಷ್ಟಕ್ಕೆ ಈತನ ಆಟ ಮುಗಿಯೋದಿಲ್ಲ. ಅದಾದಮೇಲೆ ಈತ ಹೇಳ್ತಾನೆ, ಪ್ರತಿ ಮಗುವಿಗೆ, ಇನ್ನು ಮುಂದೆ ಹುಟ್ಟುವಂಥ ಪ್ರತಿ ಮಗುವಿಗೆ 1 ಗ್ರಾಮ್ ಚಿನ್ನದ ಉಂಗುರವನ್ನು ಮಾಡಿಸಿ ಕೊಡ್ತಾನಂತೆ ಅಂತ. ಇನ್ನು ಮುಂದೆ ತಮಿಳ್ನಾಡಿನಲ್ಲಿ ಯಾವುದೇ ಮಗು ಹುಟ್ಟಲಿ ಅದಕ್ಕೆ 1 ಗ್ರಾಮ್ ಚಿನ್ನ. ಅಲ್ಲರಿ, ಬಡತನದಲ್ಲಿ ಜೀವನ ಮಾಡಿಕೊಂಡು ಮದುವೆ ಆಗಲಿಕ್ಕೆ ಸಾಧ್ಯ ಆಗಲ್ಲ, ತಾಳಿ ಮಾಡಿಸ್ಲಿಕ್ಕೆ ಆಗ್ತಾಯಿಲ್ಲ ಜನರಿಗೆ. ಅಂಥ ಸಂದರ್ಭದಲ್ಲಿ ನೀವು ಈ ರೀತಿ ಪಾಪ್ಯುಲರ್ ಯೋಜನೆಗಳನ್ನು ಮಾಡಲಿಕ್ಕೋಸ್ಕರ ತೆರಿಗೆ ದುಡ್ಡನ್ನು ಬಳಸ್ತೀರಿ ಅಂದರೆ ಯಾವ ಮಟ್ಟಿಗೆ ನೀವು ಸಂಪೂರ್ಣವಾಗಿ ಕುಸಿದು ಹೋಗಿದ್ದೀರಿ ನೈತಿಕವಾಗಿ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಜಿರ್ಲೆಗಳ ವಿರುದ್ಧ ಯಾಕೆ ಜನ ಬೆಂಡೆತ್ತುವಂಥ ಕೆಲಸಕ್ಕೆ ಇಳಿದಿದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿದೆ ನಾನು. 2012-13ರಿಂದ ನಾನು ರಾಜಕೀಯ ವಿಶ್ಲೇಷಣೆ ಒಂದು ಆಮ್ ಆದ್ಮಿ ಪಾರ್ಟಿ ನೋಡ್ಕೊಂಡು ಬಂದಂಥ ವ್ಯಕ್ತಿ. ಇದು ಆಮ್ ಆದ್ಮಿ ಪಾರ್ಟಿಯ ಆಫ್ಶೂಟ್ ಆರ್ಗನೈಜೇಷನ್. ಇದು ಅಂದರೆ ಅವರದೇ ಆದಂಥ ಇನ್ನೊಂದು ವಿಂಗ್. ಇದು ಬಿ ಅಂತ ಹೇಳ್ಬೋದು, ಆಮ್ ಆದ್ಮಿ ಬಿ. ಆಮ್ ಆದ್ಮಿಗೆ ಒಂದು ಭಾಳ ದೊಡ್ಡ ಮಟ್ಟದ ಲಾಭ ಇತ್ತು. ಏನು ಅಂದರೆ ಆವಾಗ ಆಡಳಿತ ವಿರೋಧಿ ಅಲಿ ದೇಶದಲ್ಲಿತ್ತು. ಜನ, ಮಹಿಳೆಯರು, ಯುವತಿಯರು ಸುರಕ್ಷತೆ ಇಲ್ಲ ಅನ್ನುವಂಥ ಭಾವ ಇತ್ತು. ಭ್ರಷ್ಟಾಚಾರ ತಾಂಡವವಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಅಣ್ಣಾ ಹಜಾರೆ ಅಂಥವರು ಮತ್ತು ಬೇಡಿ ಅಂಥವರು, ಎಲ್ಲರೂ ಸಂತೋಷ್ ಹೆಗಡೆ ಅಂಥವರು ಜೊತೆಗೆ ಸೇರಿದಾಗ ಇವರ ಪ್ರಾಮಾಣಿಕತೆಯನ್ನು, ಇವರ ಬದ್ಧತೆಯನ್ನು ಯಾರೂ ಪ್ರಶ್ನೆ ಮಾಡಲೇ ಇಲ್ಲ. ಇವರು ದೇಶಕ್ಕಾಗಿ ಕೆಲಸ ಮಾಡುವಂಥವ್ರು ತಮ್ಮ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಾಮಾಣಿಕವಾಗಿ ಜೀವನ ಮಾಡಿದ್ದಾರೆ ಅಂತ. ಪ್ರತಿಯೊಬ್ಬರು ಕೂಡ ಸಂತೋಷ್ ಹೆಗಡೆಯಿಂದ ಹಿಡಿದು, ಬೇಡಿಯವರಿಂದ ಹಿಡಿದು, ಲೇಡಿ ಆಫೀಸರ್ ಬೇಡಿಯವರಿಂದ ಹಿಡಿದು ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ತಮ್ಮ ಹೆಸರು ಮಾಡಿದವರು. ಅವರು ಸೇರಿ ಮಾಡಿದ ಪಕ್ಷ ಅನ್ನುವಂಥ ಕಾರಣಕ್ಕೋಸ್ಕರ ಅದಕ್ಕೆ ಭಾಳ ದೊಡ್ಡ ಮಟ್ಟದ ವಿಶ್ವಾಸಾರ್ಹತೆ ಇತ್ತು. ಕಾಲಾಂತರದಲ್ಲಿ ಏನಾಯಿತು, ಕಾಲಾಂತರದಲ್ಲಿ ಈತ ಭ್ರಷ್ಟನಾದ. ಈತ ವ್ಯಾಗನಾರ್ ಕಾರ್ ಬಿಟ್ಟು ಕಾನ್ವಾಯನ್ನು ತೊಗೊಳಕ್ಕೆ ಶುರು ಮಾಡ್ದ, ಬಂಗ್ಲೆ ಮಾಡಲಿಕ್ಕೆ ಶುರು ಮಾಡ್ದ, ಈ ಜನಪ್ರಿಯ ಯೋಜನೆ ಹೆಸರಿನಲ್ಲಿ ದುಡ್ಡನ್ನು ಲೂಟಿ ಮಾಡಲಿಕ್ಕೆ ಶುರು ಮಾಡಿದೆ. ಇಡೀ ದೇಶದ ಜನರಿಗೆ ಈ ರೀತಿ ಟೋಪಿ ಹಾಕ್ಸ್ಕೊಂಡಿದ್ದೀವಿ ನಾವು, ಆಮ್ ಆದ್ಮಿ ಪಾರ್ಟಿಯ ಟೋಪಿ ನಮ್ಮ ತಲೆಗೆ ಬಿದ್ದಿದೆ ಅಂತ ಗೊತ್ತಾಯಿತು. ಅದರಿಂದ ಹೊರಗೆ ಬರಲಿಕ್ಕೆ 2 ದಶಕ ಹಿಡಿತು. ಅದಾದಮೇಲೆ ಈಗ ಬಂದದ್ದು ಅದೇ ರೀತಿಯಾದಂಥ ಫಾರ್ಮುಲಾ ಇಟ್ಕೊಂಡಂಥ, ಅದೇ ರೀತಿ ಟೋಪಿ ಹಾಕ್ಲಿಕ್ಕೆ ಬಂದಂಥ ಜಿರ್ಲೆ ಪಾರ್ಟಿ. ಪ್ರಾರಂಭದಲ್ಲಿ ಯುವಕರನ್ನ ಆಕರ್ಷಿಸ್ತಾ ಸೋಷಿಯಲ್ ಮೀಡಿಯಾ ಮೂಲಕ ದೊಡ್ಡ ಮಟ್ಟದ ಗ್ಲಾಮರನ್ನು ಕ್ರಿಯೇಟ್ ಮಾಡಿ ನಾವು ಏನು ಬೇಕಾದ್ರೂ ಸಾಧಿಸಬಲ್ಲೆವು, ಶಿಕ್ಷಣ ಸಚಿವ ರಾಜೀನಾಮೆಯನ್ನೇ ಪಡೆದವರು ಅಂತ ಇನ್ನಿಲ್ಲದ ಹಮ್ಮು ಬಿಮ್ಮು ಅಹಂಕಾರದಲ್ಲಿ ದಾದಾಗಿರಿನಲ್ಲಿ ಓಡಾಡ್ತಾಯಿದ್ರು. ಒಂದು ಅನುಭವವನ್ನು ಪಡೆದಂಥ ಈ ದೇಶದ ಜನ, ಅರವಿಂದ್ ಕೇಜ್ರಿವಾಲ್ನಿಂದ ಒಂದು ಕೆಟ್ಟ ಅನುಭವ, ಒಂದು ಟೋಪಿ ಹಾಕ್ಸ್ಕೊಂಡಂಥ ಜನ ಈಗ ಪ್ರತಿ ಹಂತದಲ್ಲಿಯೂ ಕೂಡ ಜಿರ್ಲೆ ಪಾರ್ಟಿಯ ಬಗ್ಗೆ ಅನುಮಾನದಿಂದ ನೋಡಲಿಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಕಾರಣಗಳಿದಾವೆ. ಕಾರಣ ಏನು ಅಂತಂದರೆ, ಇವ್ರು ಹೇಳ್ತಾ ಇರೋದೇ ಸುಳ್ಳು, ಆತ ಬೋಸ್ಟನ್ಗೆ ಸೇರೇ ಇಲ್ಲ, ಆಮೇಲೆ ಇಲ್ಲಿರುವಂಥ ರಾಂಕ ಅನ್ನೋನು IIT ಅಂತ ಹೇಳ್ತಾನೆ, IIT ಕಾನ್ಪುರ್, ಅದ್ರ ಬಗ್ಗೆ ನಾವು ಜನರಿಗೆ ವಿಶ್ವಾಸ ಇಲ್ಲ. ಇನ್ನೊಬ್ಬ ಸೌರವ್ ದಾಸ್ ಅಂತಿದ್ದಾನೆ, ಈತ 10 ಲಕ್ಷ ರೂಪಾಯಿ ಬಂಗ್ಲೆಯಲ್ಲಿ ವಾಸ ಇದ್ದಾನೆ. ಇವರೆಲ್ಲರೂ ಕೂಡ ಲಂಪಟ್ರು, ಇವರೆಲ್ಲ ಗೂಂಡಾಗಳು, ಇವರು ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಬಂದವರು ಅಂತ ಜನರಿಗೆ ಅನುಮಾನ ಶುರು ಆಗೋಯ್ತು. ಯಾವಾಗ ಅನುಮಾನ ಶುರು ಆಯಿತೋ ಕಂಡಲ್ಲಿ ಹೊಡೆಯಲಿಕ್ಕೆ ಶುರು ಮಾಡಿದರು. ಇದರ ಫಲಶ್ರುತಿ ಏನು? ಯಾವ ಅರವಿಂದ್ ಕೇಜ್ರಿವಾಲ್ 23 ವರ್ಷಗಳ ಕಾಲ 2013ರಿಂದ 2026 13 ವರ್ಷಗಳ ಕಾಲ ನಿರಂತರವಾಗಿ ಈ ರೀತಿಯಾದಂಥ 12 ವರ್ಷಗಳ ಕಾಲ ತನ್ನ ಪಾರುಪತ್ಯವನ್ನು ಮೆರೆದೋ, ಯಾವ ಮೋದಿಗೆ ಚಾಲೆಂಜ್ ಹಾಕಿದ್ನೋ, ಅಗಲೇ ಜನ್ಮ ಭೀ ಮುಜೆ ಹರಾ ನಹೀ ಸಕ್ತೆ ಮೋದಿ ಅಂತ ಹೇಳಿದ್ದಾಯ್ತು. ಮೋದಿಜಿ ಅಲ್ಲ, ಮೋದಿ. ಅಗಲೇ ಜನ್ಮ ಭೀ ಮುಜೆ ನಹೀ ಹಾರಾ ಸಕ್ತೆ, ಮುಂದಿನ ಜನ್ಮದಲ್ಲೂ ನಾನು ನೀನು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಮ್ಮು ಬಿಮ್ಮು. ಈ ಅಭಿಜಿತ್ ದೀಪ್ಗೆ ನೋಡಿದ್ರೆ ನಿಮ್ಗೆ ಅರವಿಂದ್ ಕೇಜ್ರಿವಾಲ್ ನೋಡಿರ್ತಾರ ಅನ್ಸಲ್ವಾ? ಅದೇ ರೀತಿಯ ಅಟಾಟುಪ್ಪ, ಅದೇ ರೀತಿಯಾದಂಥ ಅಹಂಕಾರ, ಅದೇ ರೀತಿಯ ಧಿಮಾಕು ಈತನಿಗಿದೆ. ಇವರು ಬೇಗ ಎಕ್ಸ್ಪೋಸ್ ಆದರು. ಭಾರತ ದೇಶದ ಭಾಳ ದೊಡ್ಡ ಪ್ಲಸ್ ಪಾಯಿಂಟ್ ಏನಪ್ಪ, ಮೆರಿಟ್ ಏನಪ್ಪ ಅಂದರೆ ನಾವು ಬೇಗ ಚೇತರಿಸ್ಕೋತೀವಿ ಮತ್ತು ಬೇಗ ಮರಿತೀವಿ. ಮರೆತದ್ದನ್ನು ಮತ್ತೆ ನೆನಪು ಮಾಡಿಕೊಟ್ಟದ್ದು ಅಭಿಜಿತ್ ದೀಪ್ಗೆ. ಈ ರೀತಿ ಅರವಿಂದ್ ಕೇಜ್ರಿವಾಲ್ ಮಾಡಿದ್ದ, ನೀವು ಮತ್ತೆ ನಾನು ಟೋಪಿ ಬೀಳಬೇಡಿ ಅಂತ ಆತನೇ ತನ್ನ ನಡತೆಯ ಮೂಲಕ ಹೇಳಿಕೊಟ್ಟ. ಹೀಗಾಗಿ ಜಿರ್ಲೆಗಳಿಗೆ ಎಲ್ಲ ಕಡೆ ಪ್ರಹಾರ ಹಿಟ್ಟು ನಡೀತಾ ಇದೆ. ಭಾನುವಾರ ಆಗಿರೋದ್ರಿಂದ ಒಂದು ಸಣ್ಣ ಕಥೆಯನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾನು ಬಾಲನ್ ಅಂತ ಒಬ್ಬ ತಮಿಳುನಾಡಿನ ಯುವಕ ಸರ್. ಆತನಿಗೆ ನಮ್ಮ ಪರಂಪರೆ, ನಮ್ಮ ಧರ್ಮ, ನಮ್ಮ ಸಂಪ್ರದಾಯ ಇದನ್ನು ಕಂಡ್ರೆ ಆಗಲ್ಲ. ಇದರ ವಿರೋಧಿ. ಈ ದೇಶದ ಸಂತರನ್ನು, ಈ ದೇಶದ ಸಾಧುಗಳನ್ನು, ಈ ದೇಶದ ಸ್ವಾಮಿಗಳನ್ನು ಎಕ್ಸ್ಪೋಸ್ ಮಾಡ್ತೀನಿ ಅಂತ ಈತ ಕಂಡು ಹೊರಟ. ಆತನ ಗುರಿ ಅದು. ಈತ ಹೋಗಿದ್ದು ಹಿಮಾಲಯಕ್ಕೆ.
ಹಿಮಾಲಯ ತಪ್ಪಲಲ್ಲಿರುವಂಥ ಹರಿದ್ವಾರ ಋಷಿಕೇಶು ಆ ಕಡೆ ಎಲ್ಲ ಓಡಾಡಲಿಕ್ಕೆ ಶುರು ಮಾಡ್ತಾನೆ. ಅಪ್ಪಿತಪ್ಪಿ ಈತ ಈ ಋಷಿಕೇಶದಲ್ಲಿ ಶಿವಾನಂದ ಆಶ್ರಮ ಇದೆಯಲ್ಲ, ನೀವು ನೋಡಿರ್ತೀರಿ, ಲಕ್ಷ್ಮಣ ಜೂಲಾದಿಂದ ದಾಟ್ಕೊಂಡು ಹೋದರೆ ಆ ಕಡೆ ಕಾಣೋದೇ ಶಿವಾನಂದ ಆಶ್ರಮ. ಶಿವಾನಂದ ಆಶ್ರಮಕ್ಕೆ ಹೋಗ್ಬಿಡ್ತಾನೆ. ಶಿವಾನಂದ ಆಶ್ರಮದ ಶಿವಾನಂದ ಸ್ವಾಮೀಜಿಗಳು ಸ್ವತಃ ಡಾಕ್ಟ್ರು. ದಿನಕ್ಕೆ 20 ಗಂಟೆಗಳ ಕಾಲ ಮ್ಯಾನ್ಕೈಂಡ್ ಮನುಷ್ಯ ಸೇವೆ ಮಾನವ ಸೇವೆ ಮಾಡುವುದನ್ನು ತನ್ನ ಜೀವದ ಗುರಿ ಅಂತ ಭಾವಿಸಿದಂಥ ವ್ಯಕ್ತಿ ಈತ. ರಸ್ತೆ ಉದ್ದಕ್ಕೂ ಸಾಧಾರಣ ಸಂತರನ್ನು ಅವರ ಪವಾಡಗಳನ್ನ ನೋಡ್ಕೊಂಡು ಬೈಕೊಂಡು ಓಡಾಡ್ತಾ ಇದ್ದವನು ಯಾವಾಗ ಈ ಶಿವಾನಂದ ಮಹರ್ಷಿಗಳನ್ನು ನೋಡ್ತಾನೋ ಗಾಬರಿ ಆಗಿಬಿಡ್ತಾನೆ. ನಾನು ಭಾಳ ತಪ್ಪು ಕಲ್ಪನೆಯಲ್ಲಿದ್ದೀನಿ, ನಮ್ಮ ಧರ್ಮ ಭಾಳ ಶ್ರೇಷ್ಠವಾದ ಧರ್ಮ, ಇದರ ಬಗ್ಗೆ ನಾನು ತಿಳ್ಕೋಬೇಕು. ಆವಾಗ ಶಿವಾನಂದಜಿ ಒಂದು ಮಾತು ಹೇಳ್ತಾರಂತಾನೆ, ನೋಡು ನೀನು ಬರಿಗಾಲಲ್ಲಿ ನಡೆದುಕೊಂಡು ಈ ಕುಳಿರ್ಗಾಳಿಯಲ್ಲಿ ಮಂಜಿನಂಥ ವಾತಾವರಣದ ಮಧ್ಯೆ ನೀ ಇಲ್ಲಿಂದ ನಡ್ಕೊಂಡು ಪಾದಯಾತ್ರೆಯಲ್ಲಿ ಉತ್ತರ ಕಾಶಿಗೆ ಹೋಗಬೇಕು. ಭಗವದ್ಗೀತೆ ಅಧ್ಯಯನ ಆಗಬೇಕು, ವೇದ ಉಪನಿಷತ್ತುಗಳನ್ನು ತಿಳ್ಕೋಬೇಕು, ಅದನ್ನು ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡಬೇಕು. ಅದು ನಾನು ನಿನಗೆ ಕೊಡುವಂಥ ದೀಕ್ಷೆ. ಈ ಬಾಲನ್ ಅವರಿಂದ ದೀಕ್ಷೆ ಪಡಿತಾರೆ. ಅವರು ಮುಂದೆ ಸ್ವಾಮಿ ಚಿನ್ಮಯಾನಂದ ಮಹಾರಾಜ್ ಆಗ್ತಾರೆ. ಸ್ವಾಮಿ ಚಿನ್ಮಯಾನಂದರ ಬಗ್ಗೆ ಭಾಳ ಜನರಿಗೆ ಗೊತ್ತೇ ಇಲ್ಲ. ಚಿನ್ಮಯಾನಂದರು ಒಂದು ಕಾಲಕ್ಕೆ ನಾಸ್ತಿಕರಾಗಿದ್ದಂಥ ಮನುಷ್ಯ. ಈ ದೇಶದ ಪರಂಪರೆ, ಧರ್ಮ, ಅಧ್ಯಾತ್ಮ ಇದನ್ನು ವಿರೋಧಿಸ್ತಾ ಅದರ ವಿರುದ್ಧ ಹೋರಾಟ ಮಾಡಬೇಕಾದಂಥ ಹೋದ ವ್ಯಕ್ತಿ ಕೊನೆಗೆ ಸತ್ಯ ಏನಂತ ಅರಿವಾಗಿ ದೇಶದ ಜಗತ್ತಿನ ಮನುಷ್ಯ ಸಂಕುಲಕ್ಕೆ ಒಂದು ದೀಕ್ಷೆಯನ್ನು ಕೊಡಬೇಕು, ಧರ್ಮದ ಪಾಠವನ್ನು ಮಾಡಬೇಕು, ಭಗವದ್ಗೀತೆಯ ಪ್ರವಚನಗಳ ಬೇಕು, ಜ್ಞಾನ ಪರಂಪರೆ ಬೆಳಿಬೇಕು ಅಂತ ಹೊರಟರು. ಒಂದು ಸಲ ಏನಾಗಿತ್ತು, ಇವರು ಕೆನಡಾದ ವ್ಯಾಂಕೋವರಲ್ಲಿ ಇರ್ತಾರೆ. ಇವರೊಬ್ಬ ಶಿಷ್ಯ ರಾಬಿನ್ ಥಾಮ್ಸನ್ ಅಂತ ಆಕೆ ಹೆಸರು. ಅಲ್ಲಿಯ ಶಿಷ್ಯರ ವಿಶೇಷತೆ ಏನು ಅಂದರೆ, ಎಲ್ಲೇ ಹೋದ್ರೆ ನಿಮ್ಮ ಶಿಷ್ಯರ ವಿಶೇಷತೆ ಗುರುವಿನ ಸೇವೆಯನ್ನು ಮಾಡಬೇಕು. ಯಾವುದೋ ಒಬ್ಬ ಹೋಗಿ ಸ್ನಾನದ ಮನೆಯಲ್ಲಿ ನೀರನ್ನು ಬಿಸಿ ಮಾಡಿ ಇಡ್ತಾರೆ, ಮತ್ತೊಬ್ಬರು ಸ್ವಾಮಿಗಳ ಕಾಲು ಒತ್ತಲಿಕ್ಕೆ ಸಾಧ್ಯ ಕಾಲು ಒತ್ತಾರೆ, ಮತ್ತೊಬ್ಬರು ಊಟವನ್ನು ರೆಡಿ ಮಾಡ್ತಾರೆ, ಅವರು ರೂಮನ್ನು ಗುಡಿಸ್ತಾರೆ. ಹೀಗೆ ತಮ್ಮ ಅಹಂಕಾರವನ್ನು ತಣಿಸಿಕೊಳ್ಳುವ, ದೇವರಿಗೆ ಮತ್ತು ಗುರುಗಳಿಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳುವ ವಿಧಾನ ಇದು. ತಮ್ಮ ಅಹಂಕಾರವನ್ನು ಕಡಿಮೆ ಮಾಡಿಕೊಳ್ಳುವ, ಶಮನಗೊಳಿಸುವ ಮತ್ತು ಗುರುವಿನ ಸೇವೆ ಮಾಡುವ ಎರಡು ಕೆಲಸ ಏಕಕಾಲಕ್ಕೆ, ಪರೋಕ್ಷ ಮತ್ತು ಪ್ರತ್ಯಕ್ಷ. ಈಕೆ ರಾಬಿನ್ ಥಾಮ್ಸನ್ ಐರನ್ ಮಾಡ್ತಿರ್ತಾಳೆ ಬಟ್ಟೆನ ವ್ಯಾಂಕೋವರಲ್ಲಿ. ಇದ್ದಕ್ಕಿದ್ದಾಗೆ ಅವ್ರದ ನಿಲುವಂಗಿ ಸುಟ್ಟು ಹೋಗ್ಬಿಡುತ್ತೆ. ಈಗ ಏನು ಮಾಡೋದು? ಸ್ವಾಮಿ ಚಿನ್ಮಯಾನಂದರು ಏನು ಮಾಡಬಹುದು ನನಗೆ? ಯಾಕಿಂಥ ಕೆಲಸ ಮಾಡಿದೆ ನೀನು? ಸರಿಯಾಗಿ ನಿನಗೆ ಒಂದು ಐರನ್ನು ಮಾಡ್ಲಿಕ್ಕೆ ಬರಲ್ಲ ಅಂದ್ರೆ ನೀನೇನು ಮಾಡ್ತೀಯ ನೀನು ಅಂತ ಬಾಯಿಗೆ ಬಂದಾಗ ಬೈಬೋದು. ಎರಡನೇದು ನಾನು ಗಮನ ಹರಿಸದೇ ಇರೋದ್ರಿಂದ ಇಂಥ ತಪ್ಪಾಗೋಯ್ತು ಅಂದರೆ ನನ್ನ ಬಗ್ಗೆ ನನಗೆಯೇ ಒಂದು ರೀತಿಯ ಗಿಲ್ಟಿನೆಸ್. ಏನು ಮಾಡೋದೀಗ? ಗಡ ನಡ್ಕೊತ ಹೋಗಿ ಕಂಪನ, ಗುರುಗಳ ಎದುರು ನಿಲ್ಲೋ ಸ್ವಾಭಾವಿಕ ಅಲ್ಲ, ಹೋಗಿ ನಿಲ್ತಾಳೆ ರಾಬಿನ್ ಥಾಮ್ಸನ್. ಏನಾಯಿತು? ಗುರುಗಳು ಕೇಳಿದರು, ಗುರುವೇ ಒಂದು ದೊಡ್ಡ ಪ್ರಮಾದ ಆಗಿಬಿಟ್ಟಿದೆ ನನ್ನಿಂದ. ಏನು ಪ್ರಮಾದ ಆಗಿದೆ? ಏನಿಲ್ಲ, ಈ ರೀತಿ ಐರನ್ ಮಾಡಲಿಕ್ಕೆ ಹೋದಾಗ ನಿಮ್ಮ ನಿಲುವಂಗಿ ಸುಟ್ಟು ಹೋಯ್ತು. ಸ್ವಾಮಿ ಚಿನ್ಮಯಾನಂದರು ನಗ್ತಾರೆ, ಸುಟ್ಟಿರೋದು ನನ್ನ ದೇಹವಲ್ಲ, ನನ್ನ ನಿಲುವಂಗಿ ಮಾತ್ರ. ಯಾಕೆ ತಲೆ ಕೆಡಿಸ್ಕೊತೀಯ? ಹೋಗೋದು. ನನಗೆ ಯಾಕೆ ಇದನ್ನು ಹೇಳಬೇಕು ಅನ್ನಿಸ್ತು ಅಂದರೆ, ನಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ತಪ್ಪುಗಳಿಗೆ ನಾವು ಮಕ್ಕಳಿಗೆ, ಸೋದರಿಗೆ, ಹೆಂಡತಿಗೆ ಬಾಯಿಗೆ ಬಂದಾಗ ಬೈತೇವೆ. ನಿನ್ನ ಗಮನನೇ ಇರೋದಿಲ್ಲ, ಭಾಳ ಕೇರ್ಲೆಸ್ಸು ನೀನು, ಯಾವ ಕೆಲಸವನ್ನು ಸರಿ ಮಾಡೋದಿಲ್ಲ ಅಂತ ಅನಗತ್ಯವಾಗಿ ದೂಷಣೆ ಮಾಡೋದು. ಆಗಿರೋದೊಂದು ಸಣ್ಣ ತಪ್ಪು. ಆ ಸಣ್ಣ ತಪ್ಪಿನಿಂದ ಯಾವುದೇ ದೊಡ್ಡ ಪ್ರಮಾದ ಆಗ್ತಿರೋದಿಲ್ಲ, ನಮ್ಮ ಬದುಕೇ ಬದಲಾಗುವಂಥದ್ದು ಏನಾಗೋದಿಲ್ಲ, ಅನಾಹುತ ಅಲ್ಲ. ಆದರೆ ತಕ್ಷಣದಲ್ಲಿ ನಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂದರೆ, ದೂಷಿಸುವ ಮಟ್ಟಿಗೆ ನಮ್ಮನ್ನು ನಾವು ಕೆಳಗಡೆ ಇಳಿಸ್ಕೊಂಡ್ಬಿಡ್ತೀವಿ. ಹಾಗೆ ಮಾಡಬಾರ್ದಲ್ವಾ? ಏನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ಮತ್ತೆ ನಾಳೆ ಬೆಳಗ್ಗೆ ಹೊಸ ವಿಷಯದೊಂದಿಗೆ ಬರ್ತೀನಿ. ನಮಸ್ಕಾರ.